ಆತ್ಮೀಯ ಗಗನ ಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ. ಪ್ರಿಯ ವೀಕ್ಷಕ ಬಂಧುಗಳೇ, ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ವಿಶೇಷವೆಂದರೆ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವುದು ಅಲ್ಲದೆ ಆಗಾಗ ಭಗವಂತನಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಮಾಹಿತಿಗಳನ್ನು ಕೂಡ ಕೊಡುತ್ತಾ ಇದೆ. ಅದೇ ಪ್ರಕಾರವಾಗಿ ಇಂದು ವಿಶೇಷವಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ವೃತ್ತಾಂತವನ್ನು ಈ ಅಲ್ಪಜ್ಞಾನಕ್ಕೆ ತಿಳಿದಷ್ಟು ಹೇಳುವಂತಹ ಒಂದು ಪ್ರಯತ್ನಕ್ಕೆ ಪಾತ್ರರಾಗೋಣ. ಕಾರಣ, ನಾಳೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆ, ಪೂರ್ವಾರಾಧನೆ ನಾಳೆ ಆರಂಭವಾಗುತ್ತದೆ. ಇಂದು ವಿಶೇಷವಾಗಿ ಧ್ವಜಾರೋಹಣ ಮತ್ತು ಗೋಪೂಜೆ ಕಾರ್ಯಕ್ರಮ ಇಂದು ನಡೆಯುತ್ತದೆ. 349ನೇ ಆರಾಧನಾ ಮಹೋತ್ಸವ ನಡೆಯುತ್ತಾ ಇದೆ. ಆದರೆ ಪ್ರತಿ ವರ್ಷ ಲಕ್ಷಾಂತರ ಜನ ಅಲ್ಲಿ ಸೇರುತ್ತಾ ಇದ್ದರು, ಗುರುಗಳ ಕೃಪೆಗೆ ಪಾತ್ರರಾಗುತ್ತಾ ಇದ್ದರು. ಆದರೆ ಈಗ ಹಮ್ಮಿರುವಂತಹ ಈ ಒಂದು ಕರೋನಾ ವೈರಸ್ನಿಂದ ತುಂಬಾ ಜನಗಳು ಹೋಗುವುದು ಅಲ್ಲಿ ಸಾಧ್ಯವಿಲ್ಲ. ಹೀಗಾಗಿ ತೆರಳುವಂತಹ ಪ್ರಯತ್ನಕ್ಕೆ ಯಾರೂ ಪಾತ್ರರಾಗಬೇಡಿ. ವಿಶೇಷವಾಗಿ ಗುರುಗಳು ಎಲ್ಲಿ ನೆನೆದರೆ ಅಲ್ಲೇ ಅವರು ಶಾಶ್ವತವಾಗಿ ಬಂದು ಕೂಡುತ್ತಾರೆ ಎನ್ನುವಂತಹ ಮಾತಲ್ಲಿ ಕೂಡ ಸಂದೇಹನೇ ಇಲ್ಲ. ಇವರ ಜೀವನದ ವೃತ್ತಾಂತ ಒಂದೊಂದು ಯುಗದಲ್ಲಿ ಒಂದೊಂದು ವಿಶೇಷವಾದಂತಹ ರೂಪಧಾರಣೆಯಾಗಿ ಬಂದಿದ್ದರು ಇಂದಿನ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಪೂರ್ವಕ್ಕೆ ಈ ಒಂದು ಸತ್ಯಲೋಕದಲ್ಲಿ ಬ್ರಹ್ಮದೇವರ ಸಂಗಡ ಇದ್ದರು. ಬ್ರಹ್ಮದೇವರಿಗೆ ವಿಶೇಷವಾದಂತಹ ಸೇವೆಗಳನ್ನು ಸಲ್ಲಿಸುತ್ತಾ ಇವರು ಶಂಕುಕರ್ಣ ಎನ್ನುವಂತಹ ನಾಮಾಂಕಿತರಾಗಿ ಇದ್ದರು. ಎಂತಹ ವಿಧವಾದಂತಹ ಸೇವೆಯನ್ನು ಇವರು ಸಲ್ಲಿಸುತ್ತಾ ಇದ್ದರು ಎಂದರೆ, ಬ್ರಹ್ಮದೇವರು ದಶಾವತಾರಗಳ ಮೂರ್ತಿಗೆ ಅಭಿಷೇಕ ಅರ್ಚನಾದಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಮೇಲ್ಚಾವಡಿಯಲ್ಲಿ ಬ್ರಹ್ಮದೇವರು ಕೂರುತ್ತಾ ಇದ್ದರು. ಕೆಳಗೆ ಪುಷ್ಪದ ಪುಟ್ಟಿಯನ್ನು ತನ್ನ ತಲೆಯ ಮೇಲೆ ಹೀಗೆ ಹಿಡಿದುಕೊಂಡು ಈ ಒಂದು ಶಂಕುಕರ್ಣರು ನಿಲ್ಲುತ್ತಾ ಇದ್ದರು. ಇದು ವಿಶೇಷವಾದಂತಹ ಸೇವೆಯಾಗಿ ಇದ್ದಿತು. ಅನೇಕ ವರ್ಷಗಳ ಕಾಲ ಇದೇ ಪ್ರಕಾರವಾಗಿ ಮಾಡುತ್ತಾ ಬಂದಿದ್ದಾರೆ. ಆದರೆ ಒಮ್ಮೆ ಶ್ರೀ ಮೂಲರಾಮದೇವರ ವಿಗ್ರಹಗಳು ಬಂದಾಗ ಆ ಪುಟ್ಟಿಯಲ್ಲಿ ಪುಷ್ಪಗಳು ಇರಲಿಲ್ಲ. ಅದನ್ನು ಕಂಡಂತಹ ಬ್ರಹ್ಮದೇವರು ವಿಶೇಷವಾಗಿ ಕೋಪಭರಿತರಾಗಿ ಇವರಿಗೆ ಒಂದು ಶಾಪವನ್ನು ಕೊಡುತ್ತಾರೆ, ಶಂಕುಕರ್ಣರಿಗೆ. ಏನೆಂದು, ನೀನು ದೈತ್ಯನ ಉದರದಲ್ಲಿ ಜನ್ಮವನ್ನು ತಾಳು ಎನ್ನುವಂತಹ ಶಾಪವನ್ನು ಕೊಟ್ಟರು. ಆಗ ಶಂಕುಕರ್ಣರು ವಿಶೇಷವಾಗಿ ಕೇಳುತ್ತಾರೆ, ಮಹಾಪ್ರಭು ಸ್ವಾಮಿ, ಇಷ್ಟು ದಿನ ಈ ಸತ್ಯಲೋಕದಲ್ಲಿ ನಿಮ್ಮ ಸಂಗಡ ನಿಮ್ಮ ಸೇವಕನಾಗಿ ನಾನು ಇದ್ದೆ, ಈಗ ದೈತ್ಯನ ಉದರದಲ್ಲಿ ಜನ್ಮ ತಾಳುವುದು ಎಂದರೆ ಅದು ಎಷ್ಟು ವಿಧವಾಗಿ ನೋವಾಗಿ ಕಾಣುತ್ತದೆ. ಇಲ್ಲ ಇಲ್ಲ ಶಂಕುಕರ್ಣ, ನೀವು ಚಿಂತೆಯನ್ನು ಮಾಡಬೇಡಿ. ನೀವು ಸದಾಕಾಲ ಕೂಡ ಶ್ರೀಮನ್ನಾರಾಯಣ ಭಕ್ತರೇ, ಸದಾಕಾಲ ಶ್ರೀಹರಿಯ ಧ್ಯಾನವನ್ನೇ ಮಾಡುತ್ತಾ ಇರ್ತೀರಿ. ಆದರೆ ಇದು ಆ ಒಂದು ದೈತ್ಯನು ಕೂಡ ಆತನಿಗೂ ಒಂದು ವಿಶೇಷವಾದಂತಹ ಮಾಹಿತಿ ಇದೆ. ಆ ದೈತ್ಯನು ಹಿರಣ್ಯಕಶ್ಯಪ ಎನ್ನುವಂತಹ ದೈತ್ಯ, ಹಿರಣ್ಯಕಶ್ಯಪ ಮತ್ತು ಹಿರಣ್ಯಾಕ್ಷ ಎನ್ನುವಂತಹ ಅವರು ಜಯ ವಿಜಯರಾಗಿ ಸ್ವಾಮಿಯ ದ್ವಾರಪಾಲಕರಾಗಿ ಇದ್ದರು. ಅವರು ಕೂಡ ಶಾಪಕ್ಕೆ ಗುರಿಯಾಗಿ, ಯಾರಿಂದ? ಮಾನಸ ಪುತ್ರರ ಶಾಪಕ್ಕೆ ಗುರಿಯಾಗಿ ಅವರು ಈ ದೈತ್ಯಾವತಾರವನ್ನು ತಾಳಿದ್ದಾರೆ. ಅವರು ಕೂಡ ದೈತ್ಯ ಅವತಾರವನ್ನು ತಾಳುವ ಮುನ್ನ ಸ್ವಾಮಿಗೆ ವಿಶೇಷವಾಗಿ ಬೇಡಿಕೊಂಡರು, ಸ್ವಾಮಿ, ನಿಮ್ಮ ಸಂಗಡ ನಿಮ್ಮ ಬಾಗಿಲನ್ನು ಕಾಯುತ್ತಿರುವಂತಹ ನಮಗಳಿಗೆ ಇದೇನು ಒಂದು ಸದ್ಗತಿ ಇಲ್ಲವೇ ಎಂದು ಕೇಳಿದೊಡನೆ ಸ್ವಾಮಿ ಹೇಳುತ್ತಾರೆ, ಮಾನಸ ಪುತ್ರರು ಕೊಟ್ಟಂತಹ ಆ ಒಂದು ಶಾಪ ನಿಶ್ಚಯವಾಗಿಯೂ ನಿಮಗೆ ತಗಲುತ್ತದೆ. ಆದರೆ
ಸ್ವಲ್ಪ ವಿಮೋಚನೆಯನ್ನು ಕೊಡುತ್ತೇನೆ. ಏನು ಎಂದರೆ, ಸಹಸ್ರಾರು ವರ್ಷಗಳ ಕಾಲ ನೀವು ದೈತ್ಯರಾಗಿ ಭೂಮಿಯ ಮೇಲೆ ಇರುತ್ತೀರೋ, ಅಥವಾ ಕೆಲವೇ ವರ್ಷಗಳು ಮಾತ್ರ ನನಗೇ ಬದ್ಧವೈರಿಗಳಾಗಿ ಇದ್ದು ನನ್ನಿಂದಲೇ ಸಾವನ್ನು ಅಪ್ಪಿ ನನ್ನ ಪಾದವನ್ನು ಸೇರುತ್ತೀರೋ ನಿಮಗೆ ಬಿಟ್ಟಿದ್ದು ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದರು. ಆಗ ಈ ಜಯವಿಜಯರು ಕೇಳುತ್ತಾರೆ, ಸ್ವಾಮಿ, ಸಹಸ್ರಾರು ವರ್ಷ ನಾವು ದೈತ್ಯರಾಗಿ ಭೂಮಿಯ ಮೇಲೆ ಉಳಿಯುವುದಕ್ಕಿಂತಲೂ ನಿಮಗೆ ಬದ್ಧ ಶತ್ರುಗಳಾಗಿ ಇದ್ದರೂ ಪರವಾಗಿಲ್ಲ, ಶೀಘ್ರದಲ್ಲೇ ನಿಮ್ಮ ಪಾದಕ್ಕೆ ಮತ್ತೂ ನಾವು ಸೇರಬೇಕು ಎಂದು ಬೇಡಿಕೆಯನ್ನು ಬೇಡಿಕೊಂಡಿದ್ದರು. ಹೀಗಾಗಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪ ಎನ್ನುವಂತಹ ದೈತ್ಯರ ಜನ್ಮವಾಗಿದ್ದಿತು. ಅಂತಹ ಒಂದು ಹಿರಣ್ಯಕಶ್ಯಪನಿಗೆ ಮಡದಿಯು ಕೂಡ ಇರ್ತಾಳೆ, ಕಯಾದು ಎಂದು ನಾಮಾಂಕಿತಳು. ಆ ದಂಪತಿಗಳಿಗೆ ನೀನು ಮಗುವಾಗಿ ಹುಟ್ಟುತ್ತೀಗಿ, ಆದರೆ ನೀನು ದೈವ ಚಿಂತಕನಾಗಿಯೇ ಇರುತ್ತೀಗಿ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ ಎಂದು ಬ್ರಹ್ಮದೇವರು ಹೇಳಿದರು. ಅಲ್ಲಿಗೆ ಈ ಶಂಕುಕರ್ಣ ಎನ್ನುವಂತಹ ಅವತಾರವನ್ನು ಸಮಾಪ್ತಿಗೊಳಿಸಿ ನಂತರ ಈ ಪ್ರಹ್ಲಾದ ರಾಜರಾಗಿ ಜನ್ಮವನ್ನು ತಾಳಿ ಬಂದರು. ಬಾಲಕನಾಗಿ ಇದ್ದಂತಹ ಸಂದರ್ಭದಲ್ಲಿ ನಾಮಕರಣ ಶಾಸ್ತ್ರವನ್ನು ಎಲ್ಲವನ್ನೂ ಮಾಡಿದರು. ನಂತರ ವಿದ್ಯಾಭ್ಯಾಸಕ್ಕಾಗಿ ಒಂದು ಗುರುಗಳ ಹತ್ತಿರ ಹಿರಣ್ಯಕಶ್ಯಪನು ಬಿಡುತ್ತಾನೆ. ಅಲ್ಲಿ ಇರತಕ್ಕಂತಹ ಬಾಲಕರಿಗೆ ಯಾವ ವಿಧವಾದಂತಹ ಬೋಧನೆ ನಡೆಯುತ್ತಾ ಇತ್ತು ಎಂದರೆ, ಓಂ ಹಿರಣ್ಯಕಶ್ಯಪಾಯ ನಮಃ, ಈ ಪ್ರಕಾರವಾಗಿ ಎಲ್ಲಾ ಮಕ್ಕಳು ಹೇಳಬೇಕು ಎನ್ನುವಂತಹ ಕಡ್ಡಾಯ ಅದು ಹಿರಣ್ಯಕಶ್ಯಪನದಾಗಿದ್ದಿತು. ಅದೇ ಪ್ರಕಾರವಾಗಿ ಆ ಗುರುಗಳು ಹೇಳಿಕೊಡುತ್ತಾ ಇದ್ದರು. ಮಿಕ್ಕ ಮಕ್ಕಳು ಎಲ್ಲರೂ ಕೂಡ ಓಂ ಹಿರಣ್ಯಕಶ್ಯಪಾಯ ನಮಃ ಎಂದೇ ಹೇಳುತ್ತಾ ಇದ್ದರು. ಆದರೆ ಪ್ರಹ್ಲಾದರಾಜರು ಮಾತ್ರ ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಓಂ ನಮೋ ನಾರಾಯಣಾಯ ನಮಃ ಈ ಪ್ರಕಾರವಾಗಿ ನುಡಿಯುತ್ತಾ ಇದ್ದರು. ತುಂಬಾ ದಿನ ಗುರುಗಳು ಹೇಳುತ್ತಾರೆ, ಆ ಪ್ರಕಾರವಾಗಿ ನೀನು ಹೇಳಬಾರದು, ನಿಮ್ಮ ತಂದೆಯ ಆಜ್ಞೆಯಾಗಿದೆ, ಈ ಪ್ರಕಾರವಾಗಿ ಹೇಳಿದರೆ ತುಂಬಾ ಕಷ್ಟಕ್ಕೆ ಗುರಿಯಾಗುತ್ತೀಗಿ ಎನ್ನುವಂತಹ ಮಾತನ್ನು ಕೂಡ ತಿಳಿಸಿದ್ದರು ಗುರುಗಳು. ಆದರೆ ಪ್ರಹ್ಲಾದರಾಜರು ಹೇಳುತ್ತಾರೆ, ಗುರುಗಳೇ, ನಾನು ದೈವ ಚಿಂತಕನು, ನಾನು ಏನೇ ಕೊಂಡಾಡುವುದೇ ಆದರೆ ಕೂಡ ನನ್ನ ಶ್ರೀಹರಿಯನ್ನೇ ಹೊರತುಪಡಿಸಿ ಮತ್ಯಾರನ್ನೂ ಕೊಂಡಾಡುವುದಿಲ್ಲ. ನನಗೆ ಜನ್ಮ ಕೊಟ್ಟಂತಹ ತಂದೆನೇ ಆಗಿರಬಹುದು, ಆದರೆ ಆತನ ನಾಮವನ್ನು ನಾನು ಹೇಳುವುದಿಲ್ಲ. ನಾನು ಏನೇ ಹೇಳುವುದೇ ಇದ್ದರೂ ಕೂಡ ಶ್ರೀಹರಿಯ ಸಂಕೀರ್ತನೆಗಳನ್ನೇ ಹೇಳುತ್ತೇನೆ ಹೊರತುಪಡಿಸಿ ಮತ್ಯಾವುದನ್ನು ಉಚ್ಚರಿಸುವುದಿಲ್ಲ ಎಂದು ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಟ್ಟರು ಈ ಒಂದು ಪ್ರಹ್ಲಾದರಾಜರು. ಆಗ ಆ ಗುರುಗಳು ವಿಧಿ ಇಲ್ಲದೆ ಬಂದು ಹಿರಣ್ಯಕಶ್ಯಪನಿಗೆ ವರದಿಯನ್ನು ಒಪ್ಪಿಸುತ್ತಾರೆ. ಮಹಾಪ್ರಭು, ನಿಮ್ಮ ಮಗನು ನಾವು ಎಷ್ಟೇ ಹೇಳಿದರೂ ಕೂಡ ನಿಮ್ಮ ನಾಮವನ್ನು ಉಚ್ಚಾರಣೆ ಮಾಡುತ್ತಾ ಇಲ್ಲ, ನಾರಾಯಣ ನಾಮಸ್ಮರಣೆಯನ್ನೇ ಮಾಡುತ್ತಾ ಇದ್ದಾನೆ ಹೊರತಾಗಿ ನಿಮ್ಮ ನಾಮವನ್ನು ಹೇಳುತ್ತಾ ಇಲ್ಲ ಎಂದು ಹೇಳಿದೊಡನೆ ಕೋಪೋಪರಿತನಾದಂತಹ ಈ ಒಂದು ಹಿರಣ್ಯಕಶ್ಯಪನು ಪ್ರಹ್ಲಾದರಾಜನನ್ನು ಕರೆದುಕೊಂಡು ಹೋಗಿ ಬೆಟ್ಟದಿಂದ ಕೆಳಗೆ ತಳಿಸಿ ಅವನಿಗೆ ಶಿಕ್ಷೆಯನ್ನು ಕೊಡಿ ಎಂದು ಹೇಳಿದರು. ಅದೇ ಪ್ರಕಾರವಾಗಿ ಬೆಟ್ಟದ ಮೇಲ್ಭಾಗಕ್ಕೆ ಕರೆದುಕೊಂಡು ಹೋಗಿ ಕತ್ತಿಡಿದು ತಳ್ಳುತ್ತಾರೆ. ಆದರೆ ಭಗವಂತನ ಕೃಪೆ ಇರತಕ್ಕಂತಹ ಈ ಪ್ರಹ್ಲಾದರಾಜನಿಗೆ ಅದೇನಾಗಬೇಕಾಗಿದೆ? ಏನೂ ಆಗಲಿಲ್ಲ. ಇಷ್ಟು ಮಾಡಿದರೂ ಇವನಿಗೆ ಏನೂ ಆಗಲಿಲ್ಲವಲ್ಲ, ಕಾಳ ಸರ್ಪಗಳಿಂದ ಇವನಿಗೆ ಕಚ್ಚಿಸಿ ಎಂದು ಆಜ್ಞಾಪಿಸಿದ. ಅದೇ ಪ್ರಕಾರವಾಗಿ ವಿಶೇಷವಾದಂತಹ ಕಾಳ ಸರ್ಪಗಳಿಂದ ಕಚ್ಚಿಸಿದರು. ಆದರೂ ಏನಾಗಬೇಕಾಗಿದೆ? ಕಾರಣ ಭಗವಂತನ ಆಶೀರ್ವಾದ ಸದಾಕಾಲ ಇದೆ ಪ್ರಹ್ಲಾದರಾಜರ ಮೇಲೆ. ಆ ಭಗವಂತನ ಕೃಪಾ ಕಟಾಕ್ಷದಿಂದ, ಭಗವಂತನ ಶುಭ ಆಶೀರ್ವಾದದಿಂದ ಈತನಿಗೆ ಏನೂ ಆಗಲಿಲ್ಲ. ಮತ್ತು ಹಿರಣ್ಯಕಶ್ಯಪನು ಹೇಳ್ತಾನೆ, ಇವನಿಗೆ ಆನೆಗಳಿಂದ ತುಳಿಸಿ ಎಂದು ಹೇಳಿದ. ಆನೆಗಳಿಂದ ಕೂಡ ತುಳಿಸಿದರು, ಆದರೂ ಪ್ರಹ್ಲಾದರಾಜರಿಗೆ ಏನೂ ಆಗಲಿಲ್ಲ. ಕೊನೆಗೆ ಹಿರಣ್ಯಕಶ್ಯಪನು ಹೇಳುತ್ತಾನೆ ತನ್ನ ಮಡದಿಯಾದಂತಹ ಕಯಾದುವಿಗೆ, ಇವನಿಗೆ ಪಾಷಾಣವನ್ನು ಕುಡಿಸು, ವಿಷವನ್ನು ಪ್ರಾಸ ಮಾಡು ಎಂದು ಹೇಳಿದೊಡನೆ ಕಣ್ಣೀರು ಸುರಿಸುತ್ತಾ, ಎಷ್ಟಾದರೂ ಹೆತ್ತ ಮಗುವಲ್ಲವೇ, ಆ ತಾಯಿ ಕೂಡ ಕರುಣೆ ಎನ್ನುವುದು ಇರುತ್ತೆ ಅಲ್ಲವೇ, ಹೀಗಾಗಿ
ಪತಿಯ ಮಾತನ್ನು ಮೀರಲಾರದೆ ವಿಷಪ್ರಾಸವನ್ನು ಮಾಡಿಸಿದಳು ಮಗನಿಗೆ. ಆದರೂ ಆ ವಿಷವು ಕೂಡ ಏನೂ ಮಾಡಲಿಲ್ಲ, ಅದು ಅಮೃತವಾಗಿಯೇ ಪರಿವರ್ತನೆ ಆಯಿತು. ಕಾರಣ ಭಗವಂತನ ಕೃಪಾ ಕಟಾಕ್ಷೆ. ಈ ಪ್ರಕಾರವಾಗಿ ಪ್ರಹ್ಲಾದರಾಜನಿಗೆ ಎಷ್ಟು ಹಿಂಸೆಗಳು ಕೊಟ್ಟರೂ ಕೂಡ ಏನೂ ಮಾಡಲು ಆಗಲಿಲ್ಲ. ಕೊನೆಗೆ ಒಮ್ಮೆ ಅಂತಃಪುರದಲ್ಲಿ ಈ ಒಂದು ಹಿರಣ್ಯಕಶ್ಯಪನು ಒಂದು ಖಡ್ಗವನ್ನು ಕೈಯಲ್ಲಿ ಹಿಡಿದುಕೊಂಡು ಕೇಳುತ್ತಾನೆ, ನಿನ್ನ ಶ್ರೀಹರಿಯನ್ನು ತಕ್ಷಣವೇ ತೋರಿಸುತ್ತೀಯೋ ಇಲ್ಲವೋ ನಿನ್ನ ಶಿರವನ್ನು ಚೆಂಡಾಡಬೇಕೋ ಎಂದು ಕೇಳಿದ. ನೋಡಿ, ಅಂತಹ ಸಮಯದಲ್ಲಿಯೂ ಕೂಡ ಕುತ್ತಿಗೆಯ ಮೇಲೆ ಕತ್ತಿಯನ್ನು ಇಟ್ಟಿದ್ದಾನೆ ಹಿರಣ್ಯಕಶ್ಯಪನು. ಆದರೂ ಚಿತ್ತ ಮನಸ್ಸಿನಿಂದ ಯಾವುದೇ ವಿಧವಾದಂತಹ ಸಂಶಯ ಇಲ್ಲದಂತೆ ಒಂದೇ ಮಾತನ್ನು ನುಡಿಯುತ್ತಾನೆ ಪ್ರಹ್ಲಾದರಾಜ. ಏನೆಂದು? ಅಪ್ಪ, ನೀನು ನನ್ನ ಕತ್ತನ್ನು ತೆಗೆಯುವಂತಹ ಯೋಗ್ಯವಂತನ? ನನ್ನ ಶ್ರೀಹರಿ ಸುಮ್ಮನೆ ಕೂಡುತ್ತಾನ? ತಕ್ಷಣವೇ ಬರುತ್ತಾನೆ. ನೀನು ನನ್ನನ್ನು ಸಂಹಾರ ಮಾಡಲು ಯೋಗ್ಯವಂತನು ಅಲ್ಲ, ಅಯೋಗ್ಯವಂತನು ನೀನು ಎಂದು ದಿಟ್ಟವಾಗಿ ಹೇಳಿದ ಪ್ರಹ್ಲಾದರಾಜ. ಮತ್ತಷ್ಟು ಕೋಪಭರಿತನಾದ ಈ ಒಂದು ಹಿರಣ್ಯಕಶ್ಯಪನು ತಕ್ಷಣವೇ ಗದವನ್ನು ಹಿಡಿದುಕೊಂಡು ಅರಮನೆಯಲ್ಲಿ ಇರತಕ್ಕಂತಹ ಪ್ರತಿಯೊಂದು ಕಂಬಗಳನ್ನು ತೋರಿಸುತ್ತಾ ಇದರಲ್ಲಿ ಇದ್ದಾನ, ಇದರಲ್ಲಿ ಇದ್ದಾನ, ಇದರಲ್ಲಿ ಇದ್ದಾನ ಎಂದು ವಿಶೇಷವಾಗಿ ಕೇಳತೊಡಗಿದ. ಅಂತಹ ಸಂದರ್ಭದಲ್ಲಿ ಪ್ರಹ್ಲಾದರಾಜರು ಹೇಳುತ್ತಾರೆ, ಅಪ್ಪ, ವಿಶ್ವವ್ಯಾಪಿಯಾದಂತಹ ಶ್ರೀಹರಿಯು ಅಲ್ಲಿ ಇಲ್ಲಿ ಎಂದು ಹುಡುಕುವುದು ಏನಿದೆ? ನಿನಗೆ ಎಲ್ಲಿ ಬೇಕಾದರೂ ಅಲ್ಲಿ ಬರುತ್ತಾರೆ ಎಂದು ಹೇಳಿದ. ನೋಡಿ, ಆ ಪ್ರಕಾರವಾಗಿ ಹೇಳಿದ ನಂತರವೇ ಮತ್ತಷ್ಟು ಕೋಪೋಪರಿತನಾದಂತಹ ಈ ಒಂದು ಹಿರಣ್ಯಕಶ್ಯಪನು ಗದದಿಂದ ಒಂದು ಕಂಬಕ್ಕೆ ಪ್ರಹಾರವನ್ನು ಮಾಡಿದ. ಎಲ್ಲಿದ್ದಾನೆ ನಿನ್ನ ಶ್ರೀಹರಿ ಎಂದು ಪ್ರಹಾರ ಮಾಡಿದೊಡನೆ ಕಂಬವು ಎರಡು ಭಾಗವಾಗಿ ಸೀಳಿತು. ಸೀಳಿ ಅದರಿಂದ ನರ ಮತ್ತು ಸಿಂಹ ರೂಪಧಾರಣೆಯಾದಂತಹ ವಿಶೇಷವಾದಂತಹ ಅಲಂಕೃತನಾದಂತಹ ಶ್ರೀಹರಿಯು ಸಾಕ್ಷಾತ್ಕರಿಸಿ ಈ ಹಿರಣ್ಯಕಶ್ಯಪನನ್ನು ಕತ್ತಿಡಿದು ಮೇಲಕ್ಕೆ ಎತ್ತಿ ವಸ್ತುವಿನ ಮೇಲೆ ಹೋಗಿ ಕುಳಿತು ತನ್ನ ತೊಡೆಯ ಮೇಲೆ ಹಾಕಿಕೊಂಡು ಕರ್ಣಗಳನ್ನು ತನ್ನ ಉಗುರುಗಳಿಂದ ಕಿತ್ತಿ ಬಿಸಿ ಹಾಕಿದ. ಕಾರಣ ಅಲ್ಲೇ ಯಾತಕ್ಕೆ ಕೂತ? ಸ್ವಾಮಿಯು ಅಲ್ಲೇ ಕೂಡಬೇಕಾದಂತಹ ಅವಶ್ಯಕತೆ ಏನಿತ್ತು ಎನ್ನುವಂತಹ ಸಂಶಯ ಕೆಲವೊಬ್ಬರಲ್ಲಿ ಇರಬಹುದು. ಮತ್ತೊಬ್ಬರಲ್ಲಿ ಇದನ್ನು ತಿರುಚಿ ಹೇಳುವಂತಹ ಮಹಾನುಭಾವರು ಇದ್ದಾರೆ. ಆ ಪ್ರಕಾರವಾಗಿ ಅಲ್ಲ, ಹಿರಣ್ಯಕಶ್ಯಪನು ಸಾಕ್ಷಾತ್ ಬ್ರಹ್ಮದೇವರನ್ನು ಕುರಿತು ಒಂದು ವಿಶೇಷವಾದಂತಹ ವರವನ್ನು ಪಡೆದಿದ್ದ. ಎಂತಹ ವರ ಅದು? ಆಕಾಶದಲ್ಲಿ ನನ್ನ ಪ್ರಾಣ ಹೋಗಬಾರದು, ಭೂಮಿಯ ಮೇಲೆ ನನ್ನ ಪ್ರಾಣ ಹೋಗಬಾರದು, ಮನೆಯಿಂದ ಆಚೆ ನನ್ನ ಪ್ರಾಣ ಹೋಗಬಾರದು, ಮನೆ ಒಳಗೆ ನನ್ನ ಪ್ರಾಣ ಹೋಗಬಾರದು, ಮತ್ತು ವಿಶೇಷವಾದಂತಹ ಖಡ್ಗಗಳಿಂದ ನನ್ನ ಪ್ರಾಣ ಹೋಗಬಾರದು, ಮೃಗಗಳಿಂದ ನನ್ನ ಪ್ರಾಣ ಹೋಗಬಾರದು, ಮಾನವರಿಂದ ನನ್ನ ಪ್ರಾಣ ಹೋಗಬಾರದು, ಇನ್ನ ನನಗೆ ಸಾವೇ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಮೆರೆಯುತ್ತಾ ಇದ್ದ. ಹೀಗಾಗಿ ಸ್ವಾಮಿಯು ಮನೆಯಿಂದ ಆಚೆ ಅಲ್ಲದೆ ಮನೆಯಿಂದ ಒಳಗಲ್ಲದೆ ವಸ್ತುವಿನ ಮೇಲೆ ಕೂತು ಆಕಾಶದಲ್ಲಿ ಅಲ್ಲದೆ ಭೂಮಿಯ ಮೇಲೆ ಅಲ್ಲದೆ ತನ್ನ ತೊಡೆಗಳ ಮೇಲೆ ತನ್ನ ನಖಗಳಿಂದ ಉಗುರುಗಳಿಂದ, ಹೀಗಾಗಿ ಶ್ರೀಹರಿವಾಯು ಸ್ತುತಿಯಲ್ಲಿ ಪ್ರಪ್ರಥಮವಾಗಿ ಹೇಳಿದ್ದಾರೆ ಈ ಒಂದು ನರಸಿಂಹಸ್ವಾಮಿಯ ಮಂತ್ರವನ್ನು. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾಧ್ಯತ್ಕಟ ಕುಂಭೋಚ್ಚಾದ್ರಿ ವಿಪಾಟನಾದಿ ಕಪಟು ಪ್ರತ್ಯೇಕ ವಜ್ರಾಯಿತಾ ಶ್ರೀಮತ್ಕಂಠೀರವಸ್ಯ ಪ್ರತತ ಸುನಕರ ಧಾರಿತಾರಾತಿ ದೂರ ಪ್ರಧ್ವಸ್ತದ್ವಾಂತ ಶಾಂತ ಪ್ರವಿತತ ಮನಸ ಭಾವಿತಾ ಭೂರಿ ಭಾಗೈಹಿ. ನೋಡಿ, ಸಾಕ್ಷಾತ್ ಸ್ವಾಮಿಯ ಉಗುರುಗಳು ಯಾವ ವಿಧವಾಗಿದ್ದಾವೆ ಅಂದರೆ, ಕಠೋರವಾದಂತಹ ಆನೆಯ ಮದವನ್ನು ಅಂದರೆ ಆನೆಯ ತಲೆಯನ್ನು ಸೀಳುವಂತಹ ಶಕ್ತಿ ಉಳ್ಳಂತಹ ನಖಗಳು ಉಗುರುಗಳಿಂದ ಆ ಒಂದು ಹಿರಣ್ಯಕಶ್ಯಪನ ಕರಳುಗಳನ್ನು ತೆಗೆದು ತನ್ನ ಕೊರಳಿಗೆ ಧಾರಣೆಯನ್ನು ಮಾಡಿಕೊಂಡ ಸ್ವಾಮಿ ಅತಿ ಆಕ್ರೋಶ ಭರಿತನಾಗಿ. ಅಂತಹ ಸಂದರ್ಭದಲ್ಲಿ ಲಕ್ಷ್ಮೀ ಮಾತೆಯು ದೂರ ನಿಂತಿದ್ದಾಳೆ, ನೋಡುಗರಿಗೆ ಭಯಪ್ರಾಂತಳಾಗಿ ನಿಂತಿದ್ದಾಳೆ ಎನ್ನುವಂತಹ ರೀತಿಯಲ್ಲಿ ಕಾಣುತ್ತದೆ. ಆದರೆ ಆ ತಾಯಿಯ ಮನಸ್ಸಿನಲ್ಲಿ ಇರುವಂತಹ ವಿಷಯನೇ ಬೇರೆ.
ಯಾವ ಪ್ರಕಾರವಾಗಿ ಎಂದರೆ ಈ ಒಂದು ಪ್ರಹ್ಲಾದ ರಾಜನ ಶಕ್ತಿಯನ್ನು ಎತ್ತಿ ತೋರುವುದಕ್ಕಾಗಿ ಸಾಕ್ಷಾತ್ ಸ್ವಾಮಿಯ ಮಡದಿಯೇ ದೂರ ನಿಂತಿದ್ದಾಳೆ, ಆದರೆ ಪ್ರಹ್ಲಾದ ರಾಜನು ಸ್ವಾಮಿಯ ಪಕ್ಕದಲ್ಲೇ ನಿಂತಿದ್ದಾನೆ. ದೇವತೆರೆಲ್ಲರೂ ಕೂಡ ಹೆದರುತ್ತಾ ಇದ್ದಾರೆ ಆ ಒಂದು ವಿಚಿತ್ರವಾದಂತಹ ವೇಷಧಾರಣೆಯಾದಂತಹ ಸ್ವಾಮಿಯನ್ನು ಕಂಡು. ಆದರೆ ಪ್ರಹ್ಲಾದ ರಾಜನು ಸ್ವಾಮಿಯನ್ನು ಸ್ತುತಿಸುತ್ತಾ ನಿಂತ. ಶಾಂತಭರಿತನಾದಂತಹ ಸ್ವಾಮಿಯು, ಪ್ರಹ್ಲಾದ, ನಿನಗೆ ಯಾವ ವರ ಬೇಕೋ ಕೇಳು, ನಾನು ಕೊಡಲು ಸಿದ್ಧನಾಗಿ ಬಂದಿದ್ದೇನೆ. ನಿನಗೆ ಮೋಕ್ಷ ಬೇಕಾದರೂ ನಾನು ಕೊಡಲು ಈಗ ಸಿದ್ಧನಾಗಿದ್ದೇನೆ. ನನ್ನ ಸಂಗಡವೇ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಈ ಒಂದು ಪ್ರಹ್ಲಾದ ರಾಜರು ಹೇಳುತ್ತಾರೆ, ಮಹಾಪ್ರಭು, ನಿಮ್ಮ ಸಂಗಡ ನಾನು ವ್ಯಾಪಾರವನ್ನು ಮಾಡುವುದಕ್ಕಾಗಿ ಈ ಒಂದು ಭಕ್ತಿ ಪರವಶನಾಗಿ ಇಲ್ಲ. ನಾನು ನಿಮ್ಮ ಪಾದಸೇವಕನು, ಸದಾಕಾಲ ನಿಮ್ಮ ಪಾದಸೇವಕನಾಗಿ ಇರಬೇಕೆಂದು ಬಯಸಿರುವೆ. ಹೀಗಾಗಿ ನನಗೆ ಯಾವುದೇ ತರಹವಾದಂತಹ ವರ ಬೇಕಾಗಿಲ್ಲ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟರು. ಆಗ ಸ್ವಾಮಿಯು ಹೇಳುತ್ತಾರೆ, ಪ್ರಹ್ಲಾದ, ನಾನು ಬಂದಿದ್ದೇನೆ ಎಂದೊಡನೆ, ನಾನು ಪ್ರಸನ್ನನಾಗಿದ್ದೇನೆ ಎಂದೊಡನೆ ನೀನು ಯಾವುದೋ ಒಂದು ವರವನ್ನು ಕೇಳಲೇಬೇಕು, ನಾನು ಕೊಡಲೇಬೇಕು ಎನ್ನುವಂತಹ ಮಾಹಿತಿಯನ್ನು ಕೊಟ್ಟರು. ಅಂತಹ ಸಂದರ್ಭದಲ್ಲಿ ಪ್ರಹ್ಲಾದ ರಾಜರು, ಹಾಗಾದರೆ ಮಹಾಪ್ರಭು, ನನಗೆ ಒಂದು ವರವನ್ನು ಕೊಡುವಿರಾ? ಖಂಡಿತವಾಗಿಯೂ ಕೊಡುತ್ತೇನೆ, ಹೇಳಿ, ನಿನಗೆ ಯಾವ ವರ ಬೇಕಾಗಿದೆ? ಏನೂ ಇಲ್ಲ ಸ್ವಾಮಿ, ಇದು ಒಂದೇ ಜನ್ಮದಲ್ಲಿ ಅಲ್ಲ, ಇನ್ನ ಮುಂಬರುವ ಯಾವ ಜನ್ಮದಲ್ಲಿ ಆದರೂ ನಿಮ್ಮನ್ನು ಇಂತಹದನ್ನು ಕೊಡಿ ಎಂದು ಕೇಳುವಂತಹ ಮನಸ್ತತ್ವ ನನ್ನದಾಗಿರಬಾರದು. ಎಂತಹ ವರವನ್ನು ಕೊಡಿ ಎಂದು ವಿಶೇಷವಾದಂತಹ ಧ್ವನಿಯಿಂದ ಕೇಳಿದ ಈ ಒಂದು ಪ್ರಹ್ಲಾದ ರಾಜ. ಸಂತುಷ್ಟನಾದಂತಹ ಸ್ವಾಮಿಯು ತದಾಸ್ತು ಎಂದು ಹೇಳಿ ಉದ್ಧಾರ ಮಾಡಿ ಅದೃಶ್ಯರಾದರು. ಈ ಪ್ರಕಾರವಾಗಿ ಪ್ರಹ್ಲಾದ ರಾಜರ ಅವತಾರವನ್ನು ಕೂಡ ಮುಗಿಸಿದರು. ನಂತರ ಬಾಹ್ಲಿಕ ರಾಜರಾಗಿ ಜನ್ಮವನ್ನು ತಾಳಿ ಬಂದರು. ಅದು ಯಾರು? ಕೌರವರ ಪಕ್ಷದಲ್ಲಿ ಇದ್ದರು. ಕೌರವರು ಅಧರ್ಮವನ್ನೇ ಹೆಚ್ಚಾಗಿ ಮಾಡುತ್ತಾ ಇದ್ದರು, ಪಾಂಡವರು ಧರ್ಮದ ಪರವಾಗಿ ಇದ್ದರು. ಹೀಗಾಗಿ ಪಾಂಡವರ ಪಕ್ಷದಲ್ಲಿಯೇ ಶ್ರೀಕೃಷ್ಣ ಪರಮಾತ್ಮ ನೆಲೆಸಿದ್ದ. ಈ ಒಂದು ಬಾಹ್ಲಿಕ ರಾಜನು ವಿಶೇಷವಾದಂತಹ ದ್ವಾಪರ ಯುಗದಲ್ಲಿ ನಡೆದಂತಹ ಘಟನೆ. ಭೀಮಸೇನ ದೇವರ ಗದಾ ಪ್ರಹಾರದಿಂದ ಮೃತವನ್ನು ಹೊಂದಿದ್ದರು ಈ ಒಂದು ಬಾಹ್ಲಿಕ ರಾಜರು. ನೋಡಿ, ಭೀಮಸೇನ ದೇವರ ಗದದಿಂದ ಮೃತವನ್ನು ಪಟ್ಟರು ಎಂದರೆ ಎಂತಹ ಒಂದು ಮಹತ್ತರವಾದಂತಹ ವಿಶೇಷ ಅಡಗಿದೆ. ಭೀಮಸೇನ ದೇವರು ಯಾರು? ಸಾಕ್ಷಾತ್ ವಾಯುದೇವರು, ಹನುಮ ಭೀಮ ಮಧ್ವಾವತಾರದಲ್ಲಿ ಬಂದಂತಹ ಮಹಾಸ್ವಾಮಿ. ಅಂತಹ ಸ್ವಾಮಿಯ ಹಸ್ತದಿಂದ ಮೃತನಾದರು ಈ ಒಂದು ಬಾಹ್ಲಿಕ ರಾಜರು. ಅಂದರೆ ಅವರು ಆ ಅವತಾರವನ್ನು ಅಲ್ಲಿ ಸಮಾಪ್ತಿಗೊಳಿಸಬೇಕಾಯಿತು. ನಂತರ ವ್ಯಾಸರಾಜರಾಗಿ ಬಂದರು. ವ್ಯಾಸರಾಜರಾಗಿ ಬಂದು ಬಾಲ್ಯದಲ್ಲೇ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದರು. ಮಾಡಿ ವಿಶೇಷವಾದಂತಹ ಹನುಮಂತ ದೇವರ ಮೂರ್ತಿಗಳನ್ನು ಸಿಕ್ಕ ಜಾಗಗಳಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಪ್ರಪ್ರಥಮವಾಗಿ ಇದೇ ಹಂಪಿ ಕ್ಷೇತ್ರದಲ್ಲಿ ಯಂತ್ರೋದ್ಧಾರಕನನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಮಹಾನ್ ಯತಿವರೇಣ್ಯರು ಶ್ರೀ 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 ವ್ಯಾಸರಾಜ ತೀರ್ಥ ಶ್ರೀಪಾದಂಗಳವರು. ವ್ಯಾಸರಾಯರು ರಾಜರಾಗಿ ಯಾವ ವಿಧವಾಗಿ ಪರಿವರ್ತನೆ ಆದರು ಎನ್ನುವಂತಹ ಸಂಶಯ ಕೂಡ ಕೆಲವೊಬ್ಬರಲ್ಲಿ ಬರಬಹುದು. ಯಾವ ಪ್ರಕಾರವಾಗಿ ಅಂದರೆ, ಆಗ ವ್ಯಾಸರಾಯರು ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ದೇವರಾಯರು ಅವರು ಅಲ್ಲಿ ರಾಜಭಾರವನ್ನು ಹೊರುತ್ತಾ ಇದ್ದರು. ಅಂತಹ ಸಂದರ್ಭದಲ್ಲಿ ಆ ರಾಜ್ಯದಲ್ಲಿರತಕ್ಕಂತಹ ಪುರೋಹಿತರು ಹೇಳುತ್ತಾರೆ, ಇಂತಹ ದಿನ ನೀವು ಸಿಂಹಾಸನಾರೂಢರಾಗಿ ಕುಳಿತಂತಹ ಸಂದರ್ಭದಲ್ಲಿ ಒಂದು ಹಾವು ಬಂದು ತಮ್ಮನ್ನು ಕಚ್ಚಿ ತಾವು ಸಾವನ್ನಪ್ಪಬೇಕಾಗುತ್ತದೆ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಈಗ ನಾನು ಏನು ಮಾಡಬೇಕಾಗಿದೆ, ಯಾವ ಪ್ರಕಾರವಾಗಿ ಈ ಕುಯೋಗದಿಂದ ದೂರವಾಗಬೇಕಾಗಿದೆ ಎಂದು ಕೇಳಿದೊಡನೆ ಆ ರಾಜಪುರೋಹಿತರು ಎಲ್ಲರೂ ಹೇಳುತ್ತಾರೆ, ಮಹಾಪ್ರಭು, ಇಲ್ಲಿ ವ್ಯಾಸರಾಯರು ಎನ್ನುವಂತಹ ಒಬ್ಬ ಯತಿವರೇಣ್ಯರು ಇದ್ದಾರೆ. ಕೋದಂಡರಾಮಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿ ಇರತಕ್ಕಂತಹ ಯಂತ್ರೋದ್ಧಾರಕನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಯೇ ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ. ಅಂತಹ ಮಹಾಯತಿವರೇಣ್ಯರನ್ನು ತಾವು ಹೋಗಿ ಯಾಚಿಸಿದರೆ, ದೀನರಾಗಿ ಯಾಚಿಸಿದರೆ ಈ ಕುಯೋಗವನ್ನು ಪರಿಹಾರ ಮಾಡತಕ್ಕಂತಹ ಮಹಾನ್ ಶಕ್ತಿ ಉಳ್ಳಂತಹ ಆ ಸ್ವಾಮಿಯು ಎಂದು ಹೇಳಿದೊಡನೆ
ರಾಜನು ಅಲ್ಲಿಗೆ ಬಂದು ದೀರ್ಘ ದಂಡನೆಯನ್ನು ಅರ್ಪಣೆಯನ್ನು ಮಾಡಿ, ಸ್ವಾಮಿ ಗುರುಗಳೇ, ನನಗೆ ಬಂದಂತಹ ಕುಯೋಗವನ್ನು ತಾವೇ ನಿವಾರಣೆ ಮಾಡಬೇಕು ಎಂದು ಕೇಳಿದೊಡನೆ ಸ್ವಾಮಿಯ ಅಪ್ಪಣೆಯನ್ನು ಪಡೆಯುತ್ತೇನೆ ಎಂದು ಧ್ಯಾನಾಮಗ್ನರಾಗಿ ಕೆಲವೊತ್ತು ಕೂತು ಸ್ವಾಮಿಯ ಅನುಮತಿಯನ್ನು ಪಡೆದು ನಾಳೆನೇ ಬರುತ್ತೇನೆ, ನಾಳೆನೇ ಬಂದು ನಿಮಗೆ ಬಂದಂತಹ ಕುಯೋಗವನ್ನು ನಿವಾರಣೆ ಮಾಡುತ್ತೇನೆ ಎನ್ನುವಂತಹ ಭರವಸೆಯ ಮಾತನ್ನು ಕೊಟ್ಟರು ವ್ಯಾಸರಾಜ ತೀರ್ಥರು. ಅದೇ ಪ್ರಕಾರವಾಗಿ ಮಾರನೇ ದಿನವೇ ಶ್ರೀಕೃಷ್ಣ ದೇವರಾಯರು ಅವರು ಆನೆಯ ಮೇಲೆ ಅಂಬಾರಿಯನ್ನು ಕಟ್ಟಿಸಿ ಗುರುಗಳನ್ನು ಕರೆತನ್ನಿ ಎಂದು ಎಲ್ಲರನ್ನೂ ಕಳುಹಿಸಿದರು. ಮಂಗಳವಾದ್ಯಗಳಿಂದ ಕರೆತಂದರು. ಗುರುಗಳು ಬಂದರು. ಬಂದು ಸಿಂಹಾಸನಾರೂಢರಾಗಿ ಕೂತಂತಹ ಸಂದರ್ಭದಲ್ಲಿ ಯಥಾ ಪ್ರಕಾರವಾಗಿ ಹಾವು ಬಂದಿತು. ಬಂದೊಡನೆ ಈ ವ್ಯಾಸರಾಯ ತೀರ್ಥರು ರುದ್ರ ಸಂಭೂತರು. ಅವರಿಗೆ ಚೆನ್ನಾಗಿ ಹಾವಿನ ಬಗ್ಗೆ ಮಾತನಾಡುವಂತಹ ಶಕ್ತಿವಂತರಾಗಿದ್ದರು. ಹಾವಿನ ಸಂಗಡ ಮಾತನಾಡುವಂತಹ ಶಕ್ತಿವಂತರಾಗಿದ್ದರು. ಹಾವಿನ ಭಾಷೆಯಲ್ಲಿಯೇ ಕೇಳಿದರು, ಯಾತಕ್ಕಾಗಿ ಬಂದಿರುವೆ? ಯಾರು ಸಿಂಹಾಸನಾರೂಢರಾಗಿ ಕೂತಿರುತ್ತಾರೋ ಅವರನ್ನು ಕಚ್ಚಲು ನಾನು ಬಂದಿರುವೆ ಎಂದು ಆ ಸರ್ಪವು ನುಡಿಯಿತು. ಆಗ ಹೇಳಿದರು, ಆಯಿತು, ನಿನ್ನ ಕಾರ್ಯವನ್ನು ಮುಂದುವರಿಸಿ. ಮಹಾಪ್ರಭು, ನಿಮ್ಮಂತಹ ಯತಿವರೇಣ್ಯರನ್ನು ಕಚ್ಚುವಂತಹ ಯೋಗ್ಯವಂತನ ನಾನು? ಅದು ಸಾಧ್ಯವೇ ಇಲ್ಲ. ಹಾಗಾದರೆ ಏನು ಮಾಡಬೇಕಾಗಿದೆ? ನಿನ್ನ ಕಾರ್ಯವನ್ನು ನೀನು ಮಾಡಲೇಬೇಕಾಗಿದೆ ತಾನೇ? ಹಾಗಾದರೆ ನಿನ್ನ ಕಾರ್ಯವನ್ನು ನೀನು ನಿರ್ವಹಿಸು ಎಂದು ವ್ಯಾಸರಾಯ ತೀರ್ಥರು ತಾವು ಹೊದಿದುಕೊಂಡಂತಹ ಸ್ಯಾಟಿಯನ್ನು, ಮೈಮೇಲಿರತಕ್ಕಂತಹ ವಸ್ತ್ರವನ್ನು ಹಾವಿನ ಮುಂದೆ ಹಾಕಿದರು. ಹಾವು ಯಥಾ ಪ್ರಕಾರವಾಗಿ ಪಡಿಗೆಯನ್ನು ಬಿಚ್ಚಿ ತಟ್ಟನೆ ಆ ವಸ್ತ್ರದ ಮೇಲೆ ಒಂದು ಏಟನ್ನು ಹಾಕಿತು. ಹಾಕಿದ ಕೂಡಲೇ ಆ ಸ್ಯಾಟಿಯು ಸುಟ್ಟು ಭಸ್ಮವಾಯಿತು. ಅಲ್ಲಿಗೆ ರಾಜನಿಗೆ ಬಂದಂತಹ ಕುಯೋಗವು ನಿವಾರಣೆಯಾಯಿತು. ಆದರೆ ಅದೇ ಸಂದರ್ಭದಲ್ಲಿ ಮೈಲಿಗೆ ಬಂದಿತು ಆ ರಾಜನಿಗೆ. ಗುರುಗಳೇ, ಯತಿವರೇಣ್ಯರೇ, ನನ್ನ ಮೈಲಿಗೆ ಕಳೆಯುವ ತನಕ ನೀವು ಈ ಒಂದು ರಾಜ್ಯಭಾರವನ್ನು ಹೊರಬೇಕು ಎಂದು ವಿಶೇಷವಾಗಿ ಬೇಡಿಕೊಂಡ ನಂತರ ಆಯಿತು ಎಂದು ಹೇಳಿ ಗುರುಗಳು ಹೇಳಿದರು, ನಾನು ರಾಜ್ಯಭಾರವನ್ನು ಮಾಡುತ್ತೇನೆ ಎಂದು. ಹೀಗಾಗಿ ಅವರಿಗೆ ವ್ಯಾಸರಾಜರು ಎನ್ನುವಂತಹ ಮಹಾಖ್ಯಾತಿವಂತರಾದರು. ಅಂತಹ ವ್ಯಾಸರಾಜರು ಅವರು ಇದೇ ಆನೆಗುಂದಿಯಲ್ಲಿ ಇರತಕ್ಕಂತಹ ನವರಿಂದಾವನ ಗಡ್ಡಿಯಲ್ಲಿ ಬೃಂದಾವನಸ್ಥರಾದರು. ನಂತರ ಅವರೇ ಈ ವೆಂಕಣ್ಣ ಭಟ್ಟ ಎನ್ನುವಂತಹ ನಾಮಾಂಕಿತರಾಗಿ ಜನ್ಮವನ್ನು ತಾಳಿ ಬಂದರು. ಆ ವೆಂಕಣ್ಣ ಭಟ್ಟರು ಮದುವೆಯನ್ನು ಕೂಡ, ವಿವಾಹವನ್ನು ಕೂಡ ಮಾಡಿಕೊಂಡಿದ್ದರು. ಒಬ್ಬ ಮಗನೂ ಇದ್ದ. ಆದರೆ ಅವರು ಸನ್ಯಾಸ ದೀಕ್ಷವನ್ನು ಸರಸ್ವತಿ ಮಾತೆಯ ಆಜ್ಞೆಯ ಮೇರೆಗೆ ಸನ್ಯಾಸ ದೀಕ್ಷವನ್ನು ಪಡೆಯಬೇಕಾಯಿತು. ಆಗ ಅವರಿಗೆ ರಾಘವೇಂದ್ರ ಪ್ರಭುಗಳು, ಗುರುರಾಯರು, ಶ್ರೀ 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 ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಎನ್ನುವಂತಹ ನಾಮಾಂಕಿತರಾದರು. ಅಂತಹ ಸಂದರ್ಭದಲ್ಲಿ ಅವರು ಈ ಒಂದು ಯಾತ್ರೆಗಾಗಿ ಹೋಗುತ್ತಾ ಇದ್ದಾರೆ. ಅಂದರೆ ಈ ಮಧ್ವ ಪ್ರಚಾರವನ್ನು ಮಾಡಲು ತೆರಳುತ್ತಿರುವಂತಹ ಸಂದರ್ಭದಲ್ಲಿ ಆದೋನಿಯಲ್ಲಿ ಒಬ್ಬ ನವಾಬರು ಇದ್ದರು. ಅವರು ನವಾಬರು ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದರು. ಒಮ್ಮೆ ಅವರಿಗೆ ಒಂದು ವಿಪತ್ತು ಕಾದಿರುತ್ತದೆ. ಯಾವ ಪ್ರಕಾರವಾಗಿ ಎಂದರೆ, ನೆರ ರಾಜ್ಯದವರು ಇವರ ಮೇಲೆ ಯುದ್ಧ ಪ್ರಹಾರವನ್ನು ಮಾಡಲು ಸಿದ್ಧರಾಗಿರುವಂತಹ ಸಂದರ್ಭದಲ್ಲಿ ಸೈನಿಕರನ್ನು ಅಲ್ಲಿಗೆ ಕಳುಹಿಸಿದರು. ಯುದ್ಧವನ್ನು ನೀವು ಮಾಡಿ ಬನ್ನಿ ಎಂದು. ಈ ರಾಜರು ಒಂದು ಕುದುರೆಯನ್ನು ಏರಿ ಬರುತ್ತಿರುವಂತಹ ಸಂದರ್ಭದಲ್ಲಿ ಅಪ್ಪಣ್ಣಾಚಾರ್ಯ ಎನ್ನುವಂತಹ ಒಬ್ಬ ಬಾಲಕನು, ಬ್ರಾಹ್ಮಣ ಬಾಲಕನು ಹಸುಗಳನ್ನು ಕಾಯುತ್ತಾ ಇದ್ದ. ಆ ರಾಜನು ಅಶ್ವದ ಮೇಲೆ ಬರ್ತಾ ಇದ್ದಾನೆ. ಮತ್ತೊಬ್ಬ ದೂತರು ಬಂದು ಒಂದು ಪತ್ರವನ್ನು ಆ ರಾಜನ ಕೈಯಲ್ಲಿ ಕೊಟ್ಟ. ಆ ರಾಜನಿಗೆ ಓದಲು ಬರುತ್ತಾ ಇರಲಿಲ್ಲ. ತಕ್ಷಣವೇ ಹಸುಗಳು ಕಾಯುತ್ತಿರುವಂತಹ ಹುಡುಗನನ್ನು ಹತ್ತಿರ ಕರೆದ. ನೀನು ಯಾರು ಎಂದು ಕೇಳಿದ. ನನ್ನ ಹೆಸರು ಅಪ್ಪಣ್ಣಾಚಾರ್ಯ ಎಂದು ಹೇಳಿದ ಆ ಮಗು. ಹಾಗಾದರೆ ಈ ಪತ್ರವನ್ನು ಓದಿ ಎಂದು ಹೇಳಿದ. ಈ ನವಾಬನು ಹೇಳಿದ ಕೂಡಲೇ ಈ ಅಪ್ಪಣ್ಣಾಚಾರ್ಯರು ಹೇಳುತ್ತಾರೆ, ನನಗೆ ಓದಲು ಬರೆಯಲು ನನಗೆ ಬರುವುದಿಲ್ಲ, ನಾನು ಕಲ್ತಿಲ್ಲ ಎಂದು ಹೇಳಿದೊಡನೆ ಆಕ್ರೋಶನಾಗುತ್ತಾನೆ ಈ ಒಂದು ನವಾಬನು. ಬ್ರಾಹ್ಮಣನಾಗಿ ಇದ್ದ ಮೇಲೆ ನಿನಗೆ ಓದು ಬರುವುದಿಲ್ಲವೇ? ಸುಳ್ಳನ್ನು ಹೇಳುತ್ತಾ ಇದ್ದೀಯಾ?
ನೀನು ಓದಲಿಲ್ಲ ಎಂದರೆ ಈ ಚಾಟಿಯಿಂದ ಪ್ರಹಾರ ಮಾಡಬೇಕಾಗುತ್ತದೆ, ಹುಷಾರ್ ಎನ್ನುವಂತಹ ಮಾತನ್ನು ಹೇಳಿದೊಡನೆ ಮತ್ತೊಂದು ಮಾತನ್ನು ಮಾತನಾಡದೆ ಅಪ್ಪಣ್ಣಾಚಾರ್ಯರು ಪತ್ರವನ್ನು ಕೈಯಲ್ಲಿ ಇದ್ದುಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಪ್ರಕಾರವಾಗಿ ಧ್ಯಾನವನ್ನು ಮಾಡಿದ ಕೂಡಲೇ ಫಟ 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 ಓದಿಬಿಟ್ಟರು. ಅದರಲ್ಲಿ ಏನೆಂದು ಬರೆಯಲಾಗಿದ್ದಿತು? ನಿಮ್ಮ ಪರಿವಾರದವರು ಗೆದ್ದಿದ್ದಾರೆ, ಎದುರಾಳಿಗಳನ್ನು ಪರಾಭವಗೊಳಿಸಿದ್ದಾರೆ, ವಿಜಯ ಪತಾಕೆಯನ್ನು ಹಾರಿಸಿ ಬರುತ್ತಾ ಇದ್ದಾರೆ, ಹಿಂತಿರುಗಿ ಬರುತ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಇತ್ತು. ಅದನ್ನು ಕೇಳಿದಂತಹ ಆ ನವಾಬನು ತುಂಬಾ ಸಂತೋಷಭರಿತನಾಗಿ ತಕ್ಷಣವೇ ಆತನ ಕುದುರೆಯ ಮೇಲೆ ಏರಿಸಿಕೊಂಡು ತನ್ನ ರಾಜ್ಯಕ್ಕೆ ಕರೆದುಕೊಂಡು ಹೋಗಿ ರಾಜ ಪುರೋಹಿತನನ್ನಾಗಿ ಮಾಡಿಬಿಟ್ಟರು. ಕೆಲವು ದಿನಗಳು ಕಳೆದ ನಂತರ ಈ ಅಪ್ಪಣ್ಣಾಚಾರ್ಯರು ಹೇಳ್ತಾರೆ, ನವಾಬರೇ, ನಮ್ಮ ಗುರುಗಳು ಯಾತ್ರೆಗಾಗಿ ಬರುತ್ತಾ ಇದ್ದಾರೆ. ಇಲ್ಲಿ ಬರುವಂತಹ ಸಂದರ್ಭದಲ್ಲಿ ಅವರನ್ನು ನಿಮ್ಮ ರಾಜ್ಯದಲ್ಲಿ ಕರೆಯಿಸಿ ವಿಶೇಷವಾಗಿ ಪಾದಪೂಜೆಯನ್ನು ಮಾಡಿದರೆ ತುಂಬಾ ಉತ್ತಮವಾಗಿರುತ್ತದೆ. ಅವರ ಪಾದಧೂಳಿ ನಿಮ್ಮ ಅಂತಃಪುರದಲ್ಲಿ ಬಿದ್ದರೆ ತಾವು ವಿಶೇಷವಾದಂತಹ ಪುಣ್ಯವಂತರಾಗುತ್ತೀರಿ ಎನ್ನುವಂತಹ ಮಾತನ್ನು ಅಪ್ಪಣ್ಣಾಚಾರ್ಯರು ಹೇಳಿದರು. ಹೇಳಿದ ಕೂಡಲೇ ಅಂತಹ ಶಕ್ತಿ ಉಳ್ಳಂತಹ ಸ್ವಾಮಿಗಳ ಕರೆಯಿಸಿ ಎಂದು ಹೇಳಿದರು. ಆಗ ದೀನನಾಗಿ ಹೋಗಿ ಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಮಹಾಪ್ರಭು, ಈ ಪ್ರಕಾರವಾಗಿ ನವಾಬರ ಆಸ್ಥಾನಕ್ಕೆ ತಾವು ಬಂದು ಗುರು ಸೇವೆಯನ್ನು ತಾವು ಸ್ವೀಕಾರ ಮಾಡಬೇಕಾಗಿದೆ ಎಂದೊಡನೆ ತದಾಸ್ತು ಎಂದು ಹೇಳಿದರು. ಅದೇ ಪ್ರಕಾರವಾಗಿ ಬಂದರು. ಆದರೆ ಪೂರ್ವಕಾಲಕ್ಕೆ ನವಾಬರಿಗೆ, ರಾಜರಿಗೆ ಎಂತಹ ವ್ಯಕ್ತಿ ಹೋದರೂ ಕೂಡ ನಮಸ್ಕಾರವನ್ನು ಸಲ್ಲಿಸಬೇಕಾಗಿದ್ದಿತು. ರಾಘವೇಂದ್ರ ಪ್ರಭುಗಳು ಯತಿವರೇಣ್ಯರು ಯಾರಿಗೂ ನಮಸ್ಕಾರವನ್ನು ಸಲ್ಲಿಸುವ ಹಾಗೆ ಇಲ್ಲ. ಒಬ್ಬ ಹೆತ್ತ ತಾಯಿಗೆ ಮತ್ತು ಸ್ವಾಮಿಗೆ ಬಿಟ್ಟರೆ ಮತ್ಯಾರಿಗೂ ನಮಸ್ಕಾರವನ್ನು ಸಲ್ಲಿಸುವ ಹಾಗೆ ಇಲ್ಲ. ಇದು ಪ್ರಪ್ರಥಮ ಕಡ್ಡಾಯ ಸನ್ಯಾಸಿಗಳಲ್ಲಿ ಇರತಕ್ಕಂತಹ ಒಂದು ವಿಶೇಷವಾದಂತಹ ಶಕ್ತಿ. ಆದರೆ ಈ ನವಾಬರು ಕೇಳಿದ, ನೀವು ನನಗೆ ನಮಸ್ಕಾರವನ್ನು ಸಲ್ಲಿಸಲಿಲ್ಲ ಎನ್ನುವಂತಹ ಮಾತನ್ನು ಕೇಳಿದ. ಆಗ ರಾಘವೇಂದ್ರ ಗುರುಗಳು ಹೇಳುತ್ತಾರೆ, ಅಪ್ಪ, ಒಂದು ದೊಡ್ಡದಾದಂತಹ ಬಂಡೆ ಕಲ್ಲನ್ನು ತರಿಸಿ ಇಲ್ಲಿ ಇಡು ಎಂದು ಹೇಳಿದೊಡನೆ ಪರಿಚಾರಕರು ಹೋಗಿ ದೊಡ್ಡದಾದಂತಹ ಬಂಡೆಯ ಕಲ್ಲನ್ನು ತಂದು ಅಲ್ಲಿ ಇಟ್ಟರು. ಇಟ್ಟ ಕೂಡಲೇ ರಾಘವೇಂದ್ರ ಪ್ರಭುಗಳು ತಮ್ಮ ಗುರುಗಳನ್ನು ಧ್ಯಾನಿಸುತ್ತಾ ಅದಕ್ಕೆ ನಮಸ್ಕಾರವನ್ನು ಸಲ್ಲಿಸಿದರು. ಸಲ್ಲಿಸಿದ ಕೂಡಲೇ ಅದು ಚೂರು ಚೂರಾಗಿ ಹೋಯಿತು ಬಂಡೆಯು. ಆಗ ಹೇಳಿದರು ರಾಘವೇಂದ್ರ ಗುರು ಸಾರ್ವಭೌಮರು, ನವಾಬರೇ, ನಿಮಗೆ ನಾನು ಏನಾದರೂ ನಮಸ್ಕಾರವನ್ನು ಸಲ್ಲಿಸಿದ್ದರೆ ನಿಮ್ಮ ತಲೆಯೂ ಕೂಡ ಇದೇ ಪ್ರಕಾರವಾಗಿ ಚೂರು ಚೂರಾಗಿ ಹೋಗುತ್ತಾ ಇತ್ತು ಎಂದು ಹೇಳಿದೊಡನೆ ವಿಶೇಷವಾಗಿ ಅವರಿಗೆ ಆಸನವನ್ನು ತೋರಿಸಿ ಗುರುಗಳಿಗೆ ಪ್ರಸಾದವನ್ನು ತೆಗೆದುಕೊಂಡು ಬನ್ನಿ ಎಂದು ಆಜ್ಞಾಪಿಸಿದ. ಅದು ಎಂತಹ ಪದಾರ್ಥ? ಮಾಂಸ ಇತ್ಯಾದಿಗಳನ್ನು ಒಂದು ತಟ್ಟೆಯಲ್ಲಿ ಇಟ್ಟುಕೊಂಡು ಒಂದು ವಸ್ತ್ರವನ್ನು ಹೊದಿಸಿ ಗುರುಗಳ ಮುಂದೆ ತಂದು ಇಟ್ಟರು. ಗುರುಗಳಿಗೆ ತಿಳಿಯದೇ ಇರುವಂತಹ ವಿಷಯ ಏನಿದೆ? ಅವರು ಧ್ಯಾನಾಮಗ್ನರಾಗಿ ತಮ್ಮ ಗುರುಗಳನ್ನು ಧ್ಯಾನಿಸುತ್ತಾ ಅವರ ಕಮಂಡಲದಲ್ಲಿ ಇರತಕ್ಕಂತಹ ಜಲವನ್ನು ತೆಗೆದು ಪ್ರೋಕ್ಷಣೆಯನ್ನು ಮಾಡಿದರು. ಮಾಡಿದ ಕೂಡಲೇ ಮಾಂಸವು ಹೋಗಿ ಫಲಪುಷ್ಪಾದಿಗಳು ಇತ್ಯಾದಿಗಳು ಅದರಲ್ಲಿ ಸಮೃದ್ಧಿಗೊಂಡವು. ಅದನ್ನು ನೋಡಿ ತುಂಬಾ ಆನಂದಭರಿತನಾದ ನವಾಬ ಹಾಗೆ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ, ಪ್ರಭುಗಳೇ, ನಮ್ಮ ರಾಜ್ಯದಲ್ಲಿ ನಿಮಗೆ ಯಾವ ವಸ್ತುವು ಬೇಕೋ, ಯಾವ ಹೊಲವು ಬೇಕೋ, ಯಾವ ಊರು ಬೇಕೋ ನಿಮಗೆ ಕೊಡಲು ನಾನು ಸಿದ್ಧನಾಗಿದ್ದೇನೆ, ತಾವು ಕೇಳಿರಿ ಎಂದು ಹೇಳಿದೊಡನೆ ಆಗ ಯತಿವರೇಣ್ಯರು ಹೇಳುತ್ತಾರೆ, ಅಪ್ಪ, ನಾನು ಸರ್ವಸಂಗ ಪರಿತ್ಯಾಗಿಯು, ನಿನ್ನ ಆಭರಣ, ಗ್ರಾಮ, ಹೊಲ, ಮನೆ ತಗೊಂಡು ನಾನು ಏನು ಮಾಡಬೇಕಾಗಿದೆ? ಏನೂ ಬೇಕಾಗಿಲ್ಲ. ಆದರೆ ಮಂಚಾಲೆ ಎನ್ನುವಂತಹ ಒಂದು ಪುಟ್ಟ ಗ್ರಾಮ ಇದೆ, ಆ ಗ್ರಾಮವನ್ನು ನನಗೆ ಕೊಟ್ಟರೆ ಸಾಕು ಎನ್ನುವಂತಹ ಮಾಹಿತಿಯನ್ನು ಕೊಟ್ಟ ಕೂಡಲೇ ಅವರು ಹೇಳುತ್ತಾರೆ, ನವಾಬರು, ಗುರುಗಳೇ, ತಮ್ಮಂತಹ ಮಹಾನುಭಾವರು ಅಂತಹ ಒಂದು ಚಿಕ್ಕ ಗ್ರಾಮವನ್ನು ತೆಗೆದುಕೊಂಡು ಏನು ಮಾಡುತ್ತೀರಿ? ಅಲ್ಲಿ ಏನಿದೆ? ಕೇವಲ ಕಲ್ಲು ಬಂಡೆಗಳು ಬಿಟ್ಟರೆ ಏನೂ ಇಲ್ಲ. ಅಂತಹ ಸ್ಥಾನವನ್ನು ತೆಗೆದುಕೊಂಡು ಏನು ಮಾಡುತ್ತೀರಿ? ಪುಷ್ಕಳವಾದಂತಹ ಭೂಮಿಯನ್ನು ಕೊಡುತ್ತೇನೆ, ತಾವು ಹೇಳಿ, ನಾನು ಕೊಡಲು ಸಿದ್ಧನಾಗಿದ್ದೇನೆ. ಇಲ್ಲ, ನನಗೆ ಬೇಕಾಗಿದ್ದು ಅದೇ ಸ್ಥಳವೇ ಎಂದು ಹೇಳಿದರು.
ಹೇಳಿದೊಡನೆ ಆಯ್ತು ಪ್ರಭುಗಳೇ, ಹೋಗಿ ನೋಡಿಕೊಂಡು ಬನ್ನಿ ಎಂದು ಹೇಳಿದರು. ಈ ನವಾಬರು ಹೇಳಿದೊಡನೆ ಅಲ್ಲಿಗೆ ತೆರಳುತ್ತಾರೆ ರಾಘವೇಂದ್ರ ಪ್ರಭುಗಳು. ಅವರ ಸಂಗಡ ಅಪ್ಪಣ್ಣಾಚಾರ್ಯರು ಕೂಡ ತೆರಳಿದ್ದರು. ತೆರಳಿದಾಗ ಅಪ್ಪಣ್ಣಾಚಾರ್ಯರು ಕೇಳುತ್ತಾರೆ, ಗುರುಗಳೇ, ನವಾಬರು ಕೊಡುತ್ತೀನಿ ಎಂದು ಹೇಳುವಂತಹ ಸಂದರ್ಭದಲ್ಲಿ ಇಂತಹ ಪುಟ್ಟ ಗ್ರಾಮವನ್ನು ಬಯಸಿದ್ದೀರಲ್ಲ, ಅಲ್ಲಿ ಅಂತಹ ಏನು ಮಹತ್ತರವಾದಂತಹ ಶಕ್ತಿ ಏನಿದೆ? ಅಲ್ಲಿ ಏನು ಬೆಳೆಯುತ್ತದೆ? ಯಾವ ತರಹವಾದಂತಹ ಬೆಳೆಯೂ ಬರುವುದಿಲ್ಲ. ಕಲ್ಲು ಬಂಡೆಗಳು ಉಳ್ಳಂತಹ ಪ್ರದೇಶವದು. ಅದನ್ನು ತೆಗೆದುಕೊಂಡು ಏನು ಮಾಡುತ್ತೀರಿ? ಅಪ್ಪಣ್ಣಾಚಾರ್ಯರೇ, ಆ ಸ್ಥಾನದ ಮಹತ್ಯ ನಿಮಗೆ ಗೊತ್ತಿಲ್ಲ. ಬನ್ನಿ ಎಂದು ಕರೆದುಕೊಂಡು ಹೋಗಿ ಒಂದು ಜಾಗವನ್ನು ತೋರಿಸಿ ಇಲ್ಲಿ ಸ್ವಲ್ಪ ಅಗೀರಿ ಎಂದು ಹೇಳಿದರು. ಹೇಳಿದೊಡನೆ ಅಪ್ಪಣ್ಣಾಚಾರ್ಯರು ಅಲ್ಲಿ ಅಗೆದರು. ಅಗೆದ ಕೂಡಲೇ ಅಲ್ಲಿ ಒಂದು ಹೋಮಕುಂಡಲವು ಕಂಡಿತು. ಅಗ್ನಿಯು ಜ್ವಲಿಸುತ್ತಾ ಇದೆ, ಪ್ರಜ್ವಲಿಸುತ್ತಾ ಇದೆ ಅಗ್ನಿಯು. ಕಂಡು ಗಾಬರಿಯಾದರು ಅಪ್ಪಣ್ಣಾಚಾರ್ಯರು. ಗುರುಗಳೇ, ಏನಿದೆ? ನಾನು ಪ್ರಹ್ಲಾದನಾಗಿ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ವಿಶೇಷವಾದಂತಹ ಯಜ್ಞವನ್ನು ಮಾಡಿದ್ದೆ. ಇದೇ ಯಜ್ಞಕುಂಡಲದ ಮೇಲೆ ನಾನು ಇಲ್ಲಿ ಜೀವಾಂತವಾಗಿ ಬೃಂದಾವನ ಪ್ರವೇಶವನ್ನು ಮಾಡಲಿದ್ದೇನೆ ಎಂದು ಆ ಸ್ಥಳದಲ್ಲೇ ಬೃಂದಾವನವನ್ನು ನಿರ್ಮಾಣ ಮಾಡಿಸಿ ಸಜೀವವಾಗಿ ಬೃಂದಾವನಸ್ಥರಾಗಿದ್ದಾರೆ ಶ್ರೀ 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 ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ಅಂತಹ ಮಹಾನುಭಾವರ 349ನೇ ಆರಾಧನೆ ನಾಳೆ ನಡೆಯುತ್ತಾ ಇದೆ. ಅದರ ಪ್ರಯುಕ್ತ ಇಂದು ವಿಶೇಷವಾಗಿ ಧ್ವಜಾರೋಹಣ ಮತ್ತು ಗೋಪೂಜೆ ಕಾರ್ಯಕ್ರಮ ಕೂಡ ನಡೆಯಲಾಗುತ್ತಾ ಇದೆ. ಗುರುಗಳು ಅಲ್ಲಿ ಮಾತ್ರವೇ ಅಲ್ಲ, ಪ್ರತಿ ಮೃತ್ತಿಕಾ ಬೃಂದಾವನ ಇರುವಂತಹ ಸ್ಥಳದಲ್ಲಿಯೂ ಕೂಡ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ ಎನ್ನುವಂತಹ ಮಾತಿನಲ್ಲಿ ಸಂಶಯನೇ ಬೇಡ. ಬೃಂದಾವನದಲ್ಲಿ ಮಾತ್ರವೇ ಅಲ್ಲ, ಈ ಮನಸ್ಸೆನ್ನುವಂತಹ ಬೃಂದಾವನದಲ್ಲಿಯೂ ಕೂಡ, ಎಲ್ಲರ ಬೃಂದಾವನದಲ್ಲಿಯೂ ಕೂಡ ಸಾಕ್ಷಾತ್ ರಾಯರು ನೆಲೆಸಿದ್ದಾರೆ ಎನ್ನುವಂತಹ ಮಾತಿನಲ್ಲಿ ಲವಲೇಶವಷ್ಟಾದರೂ ಸಂದೇಹನೇ ಬೇಡ ಎಂದು ಹೇಳುತ್ತಾ, ಈಗ ಗುರುಗಳ ನಾಮಸ್ಮರಣೆಯನ್ನು ಮಾಡಿ, ಗುರುಗಳ ಅನುಮತಿಯನ್ನು ಪಡೆದು, ಗುರುಗಳ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಪ್ರಯತ್ನಕ್ಕೆ ಮೊದಲಾಗಿ ಗುರುಗಳ ನಾಮಸ್ಮರಣೆ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇ, ವಾಕ್ಸಿದ್ಧಿಂ ದೇಹಿ ಮೇ, ವಾಕ್ಸಿದ್ಧಿಂ ದೇಹಿ ಮೇ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿ ಇದೆ. ಶ್ರೀ ಶಾರ್ವರಿ ನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತುವು ಶ್ರಾವಣ ಮಾಸ, ಶುಕ್ಲ ಪಕ್ಷ, ಸೋಮವಾರ, ಹುಣ್ಣಿಮೆ ತಿಥಿ. ಈ ಹುಣ್ಣಿಮೆಯನ್ನು ನೂಲು ಹುಣ್ಣಿಮೆ ಎಂದು ಕೂಡ ಕರೆಯುತ್ತಾರೆ. ಹಾಗೂ ಸೋದರರಿಗೆ ರಕ್ಷಾಬಂಧನವನ್ನು ಕೂಡ ಮಾಡತಕ್ಕಂತಹ ಅತ್ಯುನ್ನತವಾದಂತಹ ಪವಿತ್ರವಾದಂತಹ ದಿನ ಇಂದು. ಶ್ರವಣ ನಕ್ಷತ್ರ, ಪ್ರೀತಿ ನಾಮಯೋಗ, ಭದ್ರ ನಾಮಕರಣ. ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಹಾಗೂ ಇಂದಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ, ಆಯುರಾರೋಗ್ಯ, ಅಷ್ಟೈಶ್ವರ್ಯಾಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ವಿಶೇಷವಾದಂತಹ ಸದ್ಗುಣವನ್ನು ಪ್ರಸಾದಿಸಿ ಮತ್ತು ವಿಶೇಷವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ ಇನ್ನೂ 100 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಹಾಗೂ ಇಂದಿನ ದಿನ ಮದುವೆಯ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೂ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳೀ ಭವ ಎನ್ನುವಂತಹ ಶುಭಾಶೀರ್ವಾದವನ್ನು ಮಾಡಿ, ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನೂ 100 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಆ ದಂಪತಿಗಳಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ,
ಹಾಗೂ ಪ್ರಿಯ ವೀಕ್ಷಕ ಬಂಧುಗಳೇ, ಇಂದು ಯಜುರ್ವೇದಿಗಳಿಗೆ ಉಪಕರ್ಮದ ದಿನ, ಅಂದರೆ ಯಜ್ಞೋಪವೇತವನ್ನು ಬದಲಾಯಿಸತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ. ಹಾಗೂ ಋಗ್ವೇದಿಗಳಿಗೆ ನಾಳೆ ಉಪಕರ್ಮ ಇರುತ್ತದೆ. ಹೀಗಾಗಿ ಇಂತಹ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಎಲ್ಲರೂ ಚಾಚೂ ತಪ್ಪದಂತೆ ಮಾಡಿ ಗುರುಗಳ ಶುಭ ಅನುಗ್ರಹಕ್ಕೆ ಪಾತ್ರರಾಗುತ್ತೀರಿ ಎನ್ನುವಂಥ ಭರವಸೆಯಿಂದ ಇಂದಿನ ದಿನದ ನಿತ್ಯ ಪಂಚಾಂಗ ಪಠಣೆಯನ್ನು, ನಿತ್ಯ ದ್ವಾದಶ ರಾಶಿಗಳ ಭವಿಷ್ಯವನ್ನು ಹೇಳುವಂತಹ ಒಂದು ಅಲ್ಪ ಪ್ರಯತ್ನವಿದು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಅಷ್ಟು ಶುಭ ದಿನವೆಂದೇ ಹೇಳಬಹುದು. ಕಾರಣ, ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸಿ ವಿಶೇಷವಾದಂತಹ ಧನಧಾನ್ಯಾಭಿವೃದ್ಧಿ ಆಗತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ ಮತ್ತು ಆಭರಣ ಲಾಭ ಎಂದು ಹೇಳುತ್ತಾರೆ. ಆಭರಣಗಳನ್ನು ಖರೀದಿಸುವುದರಿಂದ ಅದರಲ್ಲಿಯೂ ಕೂಡ ವಿಶೇಷವಾದಂತಹ ಲಾಭವನ್ನು ಪಡೆಯತಕ್ಕಂತಹ ಒಂದು ಪವಿತ್ರವಾದಂತಹ ದಿನ ಇದು. ಮೇಷರಾಶಿಯವರ ಪಾಲಿಗೆ ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ, ಪ್ರತಿ ಕಾರ್ಯದಲ್ಲಿಯೂ ಕೂಡ ನಷ್ಟ ನಷ್ಟ ನಷ್ಟ. ಹೀಗೆ ನಷ್ಟಕ್ಕೆ ಗುರಿಯಾಗಿ ತಾವು ಮನೋವೇದನೆಗೆ ಒಳಗಾಗಿ ಇನ್ನೊಬ್ಬರ ಸಂಗಡ ಮಾತನಾಡುವಾಗ ಯಾಮಾರಿ ಮಾತನಾಡಿದರೆ ಏನಾಗುತ್ತದೆ? ಮಾನಹಾನಿಯಾಗುತ್ತದೆ. ಇದಕ್ಕೆಲ್ಲದಕ್ಕೂ ಕಾರಣವೇನು? ಮನಸ್ಸೇ ಕಾರಣ. ಮನಸ್ಸು ಹತೋಟಿಯಲ್ಲಿ ಇಲ್ಲ ಎಂದರೆ ಏನು ಬೇಕಾದರೂ ಅದು ಆಗಿಬಿಡುತ್ತದೆ. ಹೀಗಾಗಿ ಮನೋನಿಯಾಮಕನಾದಂತಹ ರುದ್ರದೇವರಿಗೆ ಹೋಗಿ ಶರಣಾಗತರಾಗಿ, ಹೋಗುವಂತಹ ಮಾರ್ಗದಲ್ಲಿ ತಮಗೇನಾದರೂ ಒಂದು ಬಿಲ್ವಪತ್ರೆಯು ದೊರೆತರೆ ಆ ಬಿಲ್ವಪತ್ರೆಯನ್ನು ತೆಗೆದುಕೊಂಡು ಹೋಗಿ ಅರ್ಚಕರ ಕೈಯಲ್ಲಿ ಕೊಟ್ಟರೆ ಅವರು ವಿಶೇಷವಾಗಿ ಸ್ವಾಮಿಗೆ ಅರ್ಪಣೆಯನ್ನು ಮಾಡುತ್ತಾರೆ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಾಂ ಏಕಬಿಲ್ವಂ ಶಿವಾರ್ಪಣಂ. ನೋಡಿ, ಸ್ವಾಮಿಗೆ ಒಂದು ಬಿಲ್ವಪತ್ರೆಯನ್ನು, ತ್ರಿದಳವುಳ್ಳಂತಹ ಪತ್ರೆಯನ್ನು ತ್ರಿನೇತ್ರನಿಗೆ, ತ್ರಿಯಾಯುಧವುಳ್ಳಂತಹ ಸ್ವಾಮಿಗೆ ಅರ್ಪಣೆಯನ್ನು ಮಾಡಿದರೆ 3 ಜನ್ಮದ ಪಾಪಗಳನ್ನು ಕೂಡ ಹರಣ ಮಾಡುತ್ತಾರೆ ಸ್ವಾಮಿ. ಹಾಗೂ ಮನಸ್ಸನ್ನು ಕೂಡ ಹತೋಟಿಯಲ್ಲಿ ಇಡುತ್ತಾರೆ ಎನ್ನುವಂತಹ ಮಾತಲ್ಲಿ ಸಂದೇಹನೇ ಬೇಡ. ಅಂತಹ ಒಂದು ಪವಿತ್ರವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳಬಹುದು. ಇದು ಕೇವಲ ವೃಷಭ ರಾಶಿಯವರಿಗೆ ಅಲ್ಲ, ಇಡೀ ದ್ವಾದಶ ರಾಶಿಯವರಿಗೂ ವರ್ತನೆ ಆಗತಕ್ಕಂತಹ ಮಾತು. ಏನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ವ್ಯಾಧಿ ಭಯ ಇದೇ ಬೇಡ. ವ್ಯಾಧಿ ಬರುತ್ತದೇನೋ ಮಂಗಳಾರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ ಅನ್ನುವಂತಹ ರೀತಿಯಲ್ಲಿ ಇದ್ರೆ ಹೇಗೆ ಸ್ವಾಮಿ? ಭಯಪಡುವುದು ಯಾತಕ್ಕೆ? ಭಯಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ವ್ಯಾಧಿ ಬರುತ್ತದೇನೋ ಎನ್ನುವಂತಹ ಭಯ ಯಾತಕ್ಕೆ? ಯಾವುದೇ ತರಹವಾದಂತಹ ಭಯ ಬೇಡ. ಅದಕ್ಕೆ ಮನಸ್ಸೇ ಕಾರಣ. ಹೀಗಾಗಿ ನೀವು ರುದ್ರದೇವರಿಗೆ ಹೋಗಿ ಶರಣಾಗತರಾದರೆ ಯಾವುದೇ ತರಹವಾದಂತಹ ವ್ಯಾಧಿ ಪೀಡಿತರು ತಾವು ಆಗುವುದಿಲ್ಲ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ, ಭೋಗ ಭಾಗ್ಯಗಳೇ ಹರಿದು ಬರತಕ್ಕಂತಹ ಒಂದು ವಿಶೇಷವಾದಂತಹ ದಿನ ಮತ್ತು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ ಇದು ಕರ್ಕಾಟಕ ರಾಶಿಯವರ ಪಾಲಿಗೆ ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ಆದಾಯ ಕಡಿಮೆ, ಖರ್ಚು ಅಧಿಕ. ಎಲ್ಲಿಂದ ತರುತ್ತೀರಿ? ಸಾಲವನ್ನು ಮಾಡುತ್ತೀರಾ ಅಲ್ಲವೇ? ಹಾಗಲ್ಲ. ಇದಕ್ಕೆಲ್ಲದಕ್ಕೂ ಕಾರಣ ಮನಸ್ಸೇ. ಮನಸ್ಸಿದ್ದರೆ ಮಾರ್ಗ ಕಣ್ರಿ. ಮನಸ್ಸು ಉತ್ತಮವಾಗಿ ಇತ್ತು ಎಂದರೆ ಬೇಕಾದಂತಹ ಮಾರ್ಗಗಳು ತಾವಾಗಿ ತಾವು ಹುಡುಕೊಂಡು ಬರ್ತವೆ. ಆ ಮನಸ್ಸನ್ನು ಹತೋಟಿಯಲ್ಲಿ ಇಡಬೇಕಾದರೆ ಮಾಡಬೇಕಾದಂತಹ ಕರ್ತವ್ಯ ಎಂದರೆ ಮನೋನಿಯಾಮಕನಾದಂತಹ ರುದ್ರದೇವರಿಗೆ ಶರಣಾಗತರಾಗುವುದೇ ಲೇಸು. ಈ ಪ್ರಕಾರವಾಗಿ ಮಾಡಿದ್ದೇ ಆದರೆ ಯಾವುದೇ ತರಹವಾದಂತಹ ಖರ್ಚು ಎಲ್ಲಿಂದ ಮಾಡುತ್ತೀರಿ? ಮಾಡಲು ಸಾಧ್ಯನೇ ಇಲ್ಲ. ಸ್ವಾಮಿ ಬಿಡುವುದಿಲ್ಲ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ನಾನಾ ತರಹವಾದಂತಹ ಕಲಹಗಳು ಉತ್ಪನ್ನವಾಗುತ್ತವೆ. ಯಾರ ಸಂಗಡ ಬೇಕಾದರೂ ಕಲಹಗಳೇ. ಮಾತೆತ್ತಿದ್ರೆ ಜಗಳ ಜಗಳ ಜಗಳ. ಅಯ್ಯೋ, ಹಾಗಾದ್ರೆ ನಾವೇನ್ ಮಾಡ್ಬೇಕು ಸ್ವಾಮಿ? ಈ ಜಗಳ ಕೂಡ ಮಾಡಲಿಕ್ಕೆ ಕಾರಣ ಏನು ಸ್ವಾಮಿ? ನಿಮ್ಮ ಮನಸ್ಸೇ. ಮನಸ್ಸು ಹತೋಟಿಯಲ್ಲಿ ಇದ್ದರೆ ಯಾವುದಾದರೂ ಒಂದು ಭಗವಂತನ ಸಂಕೀರ್ತನೆಗಳನ್ನು ಹೇಳ್ತಾ ಭಗವಂತನ ಧ್ಯಾನಮಗ್ನರಾಗಿರ್ತೀರಿ. ಕಲಹ ಎಲ್ಲಿಂದ ಬರ್ತವೆ? ಅಯ್ಯೋ, ಮನಸ್ಸು ಹತೋಟಿಯಲ್ಲಿ ಇಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ, ರುದ್ರದೇವರಿಗೆ ಹೋಗಿ ಶರಣಾಗತರಾಗಿ. ಆಗುವುದರಿಂದ ನಿಮ್ಮ ಮನಸ್ಸು ಎನ್ನುವಂತಹ ಲಗಾಮನ್ನು ನಿಮ್ಮ ಕೈಯಲ್ಲೇ ಕೊಡುತ್ತಾರೆ ಸ್ವಾಮಿ.
ಆಗ ಆರಾಮಾಗಿರ್ತೀರಿ. ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ಕೂಡ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ಧನಹಾನಿ. ಯಾವ ಪ್ರಕಾರವಾಗಿ ಹಾನಿ ಆಗುತ್ತದೋ ಹೇಳಲು ಶಕ್ಯವಿಲ್ಲ. ಆದರೆ ಧನಹಾನಿ ಆಗುವುದನ್ನು ಕಂಡು ನಾನಾ ವಿಧವಾದಂತಹ ಚಿಂತೆಗೆ ಒಳಗಾಗುತ್ತೀರಿ. ಈ ಚಿಂತೆ ಎನ್ನುವಂತಹ ಚಿತಿ ನಿಧಾನವಾಗಿ ಜ್ವಲಿಸುತ್ತದೆ ಒಂದು ಮನುಷ್ಯನ ದೇಹವನ್ನು. ಅದೇ ನಿಜವಾದಂತಹ ಚಿತಿ ಆದರೆ ತಟ್ಟನೆ ಸುಟ್ಟು ಭಸ್ಮ ಮಾಡುತ್ತದೆ. ಅದಕ್ಕೆ ಯಾರೂ ರೋಧಿಸಬೇಕಾದಂತಹ ಅವಶ್ಯಕತೆಯೂ ಇಲ್ಲ. ಆದರೆ ಇಂದು ನಿಮಗೆ ಧನಹಾನಿ ಆಗುವುದರಿಂದ ಚಿಂತೆಗೆ ಒಳಗಾಗುತ್ತೀರಿ. ಅಂತಹ ಚಿಂತೆಯಿಂದ ತಾವು ಮುಕ್ತರಾಗಬೇಕಾದರೆ ರುದ್ರದೇವರಿಗೆ ಶರಣಾಗತರಾಗಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸಿ ಮಾತೃ ಸೌಖ್ಯ ಎಂದು ಹೇಳುತ್ತಾರೆ. ಅಂದರೆ ತಾಯಿಯು ಏನಾದರೂ ಇಷ್ಟು ದಿನ ಅನಾರೋಗ್ಯ ಪೀಡಿತರಾಗಿದ್ದರೆ ಅವರು ಆರೋಗ್ಯಭರಿತರಾಗಿ ಚೇತರಿಸಿಕೊಳ್ಳುತ್ತಾರೆ. ಒಂದನೆಯದ್ದು. ಇಲ್ಲ ಮನೆಯಲ್ಲಿ ತಾಯಿಯು ಅತಿಯಾದಂತಹ ಪ್ರೀತಿಯ ಅಕ್ಕರೆಯಿಂದ ಅನ್ನಿತ್ಯನೂ ತೋರಿಸುತ್ತಾರೆ ತಾಯಿ. ಆದರೆ ಇಂದು ವಿಶೇಷವಾದಂತಹ ಪ್ರೀತಿಯ ಅಕ್ಕರೆಯನ್ನು ನಿಮ್ಮ ಮೇಲೆ ತೋರಿಸತಕ್ಕಂತಹ ಒಂದು ಪವಿತ್ರವಾದಂತಹ ದಿನ ಇದು ವೃಶ್ಚಿಕ ರಾಶಿಯವರ ಪಾಲಿಗೆ ಶುಭವಾಗಲಿ. ಏನು ಧನುರಾಶಿ, ಧನುರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ಪ್ರತಿ ಮಾತಿಗೂ ವಿರೋಧವನ್ನೇ ವ್ಯಕ್ತಪಡಿಸುತ್ತಾರೆ ಕಣ್ರಿ. ಪ್ರತಿಯೊಬ್ಬರು ಜನಗಳು ವಿರೋಧವನ್ನೇ ವ್ಯಕ್ತಪಡಿಸುತ್ತಾರೆ. ಹೀಗಾಗಿ ನೀವು ಕೂಡ ರುದ್ರದೇವರಿಗೆ ಶರಣಾಗತರಾದರೆ ನಿಮ್ಮ ಮನಸ್ಸು ಹತೋಟಿಯಲ್ಲಿರುತ್ತದೆ. ನಿಮ್ಮ ಬಾಯಿಯಿಂದ ಉತ್ತಮ ಭರಿತವಾದಂತಹ ಮಾತುಗಳೇ ಬರುತ್ತವೆ. ಆಗ ಜನ ವಿರೋಧಿಗಳು ಎಲ್ಲಿಂದ ಬರುತ್ತಾರೆ? ಸಾಧ್ಯನೇ ಇಲ್ಲ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಶುಭ ದಿನ! ಮಧುರ ಪದಾರ್ಥಗಳನ್ನು ಸ್ವೀಕಾರ ಮಾಡತಕ್ಕಂತಹ ಒಂದು ಅತ್ಯೋನ್ನತವಾದಂತಹ ದಿನ. ಇದೇನ್ರಿ ದೊಡ್ಡ ವಿಶೇಷ? ಏನೋ ಹಬ್ಬ ನೀವು ಮಾಡಿರ್ತಾರೆ, ಶ್ರಾವಣ ಮಾಸ ಮಾಡುತ್ತಾರೆ. ಹೌದು ಸ್ವಾಮಿ, ನಿಮಗೆ ಒಳ್ಳೆ ಬೆಳ್ಳೆ ತಟ್ಟಿಯಲ್ಲಿ ನಿಮಗೆ ಅದರಲ್ಲಿ ಒಂದು ಬಾಳೆದೆಲೆಯನ್ನು ಕೂಡ ಹಾಸಿ ಅದರಲ್ಲಿ ಬಿಸಿ ಬಿಸಿಯಾದಂತಹ ಹೋಳಿಗೆ, ತುಪ್ಪ, ಹಾಲು ಎಲ್ಲವನ್ನು ಹಾಕಿ ನಾಯಿಗೆ ಬಿಸಿ ಹಾಕಿದಂತೆ ಬಿಸಿ ಹಾಕಿದರೆ ಅದು ಮೃಷ್ಟಾನ್ನ ಭೋಜನ ಅಥವಾ ಸುಖ ಭೋಜನ ಆಗಲು ಸಾಧ್ಯವೇ? ಯೋಚನೆಯನ್ನು ಮಾಡಿ. ಕಾರಣ ನನ್ನ ಮಾತುಗಳು ಕಠೋರವಾಗಿ ಇರ್ತವೆ, ಆದರೆ ಸತ್ಯಾಂಶ ಎನ್ನುವಂತಹ ಹಿನ್ನೆಲೆ ಮಾತ್ರ ನಿಶ್ಚಯವಾಗಿಯೂ ಅಡಗಿರುತ್ತದೆ. ಅದು ಎಂದೆಂದಿಗೂ ಸುಖ ಭೋಜನ ಆಗಲು ಸಾಧ್ಯವಿಲ್ಲ. ಪ್ರೀತಿ ಅಂತಃಕರಣದಿಂದ ಅನ್ನ ಉಪ್ಪು ಕೊಟ್ಟರೆ ಕೂಡ ಸಾಕಣ್ರಿ. ವಿಶೇಷವಾದಂತಹ ಮೃಷ್ಟಾನ್ನ ಭೋಜನವೆಂದೇ ಭಾವಿಸಿ ಅದನ್ನು ಸ್ವೀಕಾರ ಮಾಡಬಹುದು. ಹೀಗಾಗಿ ಇಂದು ವಿಶೇಷವಾಗಿ ನಿಮ್ಮ ಮೇಲೆ ಪ್ರೀತಿಯ ಅಕ್ಕರೆಯನ್ನು ತೋರಿಸತಕ್ಕಂತಹ ಮನೆಯಲ್ಲಿ ಎಲ್ಲರೂ ಕೂಡ ಅಂತಹ ಒಂದು ಪವಿತ್ರವಾದಂತಹ ದಿನ, ಇಂತಹ ಒಂದು ಪವಿತ್ರವಾದಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಶುಭವಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಅನಾರೋಗ್ಯ ಪೀಡಿತರಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ. ಅನಾರೋಗ್ಯ ಎಂದೊಡನೆ ಕರೋನಾ ಬಂದುಬಿಡುತ್ತದೆ ಎನ್ನುವಂತಹ ಭಯಭ್ರಾಂತರಾಗಬೇಡಿ. ಅದು ಯಾವಾಗ ಬರುತ್ತದೆ? ನಾವು ನಿರ್ಲಕ್ಷ್ಯ ವಹಿಸಿದಾಗ. ವೈದ್ಯರು ಏನು ಸೂಚನೆಯನ್ನು ಕೊಡುತ್ತಾರೋ, ಪೊಲೀಸರು ಏನು ಸೂಚನೆಯನ್ನು ಕೊಡುತ್ತಾರೋ ಅದನ್ನು ಮೀರಿದರೆ ಬರಬಹುದು. ಆದರೆ ಏನೋ ಸಣ್ಣ ಪುಟ್ಟ ಕಾಯಿಲೆ ಬರಬಹುದು. ಅದರ ನಿವಾರಣೆಗಾಗಿ ರುದ್ರದೇವರಿಗೆ ಹೋಗಿ ಶರಣಾಗತರಾದರೆ ಆರೋಗ್ಯಭರಿತರಾಗಿರ್ತೀರಿ ಅನ್ನುವಂತಹ ಮಾತಿನಲ್ಲಿ ಸಂದೇಹನೇ ಇಲ್ಲ. ಇನ್ನು ಕೊನೆಯದಾದಂತಹ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ಶುಭ ದಿನ, ಸುದಿನ, ಪರ್ವದಿನ ಎಂದು ಹೇಳಿದರೆ ಕೂಡ ತಪ್ಪಾಗಲ್ಲ. ಕಾರಣ ವಿಶೇಷವಾದಂತಹ ಅಧಿಕವಾದಂತಹ ಧನ ಪ್ರಾಪ್ತಿಯಾಗಿ ಅಲಂಕಾರಾರ್ಥವಾದಂತಹ ವಸ್ತುಗಳನ್ನು ಸಂಗ್ರಹ ಮಾಡಿ ಮನೆಯಲ್ಲಿ ಇರತಕ್ಕಂತಹ ಎಲ್ಲರ ಮುಖದಲ್ಲಿಯೂ ಕೂಡ ಮಂದಹಾಸವನ್ನು ನೋಡತಕ್ಕಂತಹ ಒಂದು ಪವಿತ್ರವಾದಂತಹ ದಿನ ಇದು ಮೀನರಾಶಿಯವರ ಪಾಲಿಗೆ ಶುಭವಾಗಲಿ ಎಂದು ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದದಲ್ಲಿ ಬೇಡುವುದೇನೆಂದರೆ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಹೇಳುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರ.